ಪಾಂಡುಪುರದಲ್ಲಿ ನಮ್ಮ ಧರ್ಮರಾಯರಿದ್ದರು. ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅತ್ತಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುವ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಸೆ 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 ನಮೋ ನಮಃ. ಶಕ್ತಿಯ ಉತ್ಸವವಾಗಿರುವಂತಹ ಜಗತ್ ಪ್ರಸಿದ್ಧವಾಗಿರುವಂತಹ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ತಿಗಳರ ಪೇಟೆಯಲ್ಲಿ ಇರುವಂತಹ ಐತಿಹಾಸಿಕ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇವತ್ತು ಯಾವ ರೀತಿ ಶೃಂಗಾರಗೊಂಡಿದೆ ಅಂಥೇಳಿ ನಾವು ಈ ದೃಶ್ಯಗಳಲ್ಲಿ ನೋಡ್ಬೋದು. ಎಲ್ಲ ವಿಧವಾಗಿರ್ತಕ್ಕಂತಹ ವಿದ್ಯುದ್ದೀಪ ಅಲಂಕಾರದಿಂದ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಇವತ್ತು ಆರಂಭ ಆಗಿರುವಂಥದ್ದು. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇಡೀ ದೇವಸ್ಥಾನ ಪುಷ್ಪಗಳಿಂದ ಅಲಂಕೃತಗೊಂಡಿರುವಂಥದ್ದು. ಆ ಕರಗ ಮಹೋತ್ಸವದ ದೇವಿ ದ್ರೌಪದಮ್ಮನ ಒಂದು ಪ್ರತಿಕೃತಿಯನ್ನು ಕೂಡ ಅಲ್ಲಿ ಆರಂಭದಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಧರ್ಮರಾಯ ಸ್ವಾಮಿಯ ರಥೋತ್ಸವಕ್ಕೆ ಕೂಡ ಇಲ್ಲಿ ಪಂಚಪಾಂಡವರ ರಥೋತ್ಸವಕ್ಕೆ ಕೂಡ ಇಲ್ಲಿ ಸಿದ್ಧತೆ ಆಗಿರುವಂಥದ್ದು. ಎಲ್ಲ ಬೆಂಗಳೂರು ಕರಗ ಅಂತಂದರೆ ಎಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮದ ವಾತಾವರಣ. ಎಲ್ಲ ಈ ಭಾಗದ ಎಲ್ಲ ಹೆಣ್ಣು ಮಕ್ಕಳೆಲ್ಲರೂ ಸಹಿತ ಬಂದು ಆ ಕರಗ ದೇವಿಯ ಒಂದು ದರ್ಶನವನ್ನು ಪಡೆಯೋದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದು. ಎಲ್ಲರಿಗೂ ಹಬ್ಬದ ವಾತಾವರಣ. ಬೆಂಗಳೂರು ಮಹಾನಗರ, ಕೆಂಪೇಗೌಡ ಮಹಾರಾಜರು ಕಟ್ಟಿರುವಂತಹ ಈ ಬೆಂಗಳೂರು ಮಹಾನಗರದಲ್ಲಿ ನಿತ್ಯವೂ ಉತ್ಸವಗಳು ನಡೀತಾ ಇರ್ತವೆ. ಆ ಎಲ್ಲ ಉತ್ಸವಗಳಿಗೂ ಅತ್ಯಂತ ಕಲಶಪ್ರಾಯವಾಗಿರುವಂತಹ ಉತ್ಸವ ಅಂತಂದರೆ ಅದು ಬೆಂಗಳೂರು ಕರಗ ಮಹೋತ್ಸವ. ನಾವು ಧರ್ಮರಾಯ ಸ್ವಾಮಿ ದೇವಸ್ಥಾನದನ್ನು ಹೊರಭಾಗದಿಂದ ನೋಡ್ತಾ ಇದ್ದೇವೆ. ಈಗ ಒಳಭಾಗಕ್ಕೆ ಹೋಗಿ ಅಲ್ಲಿ ಆ ದೇವರ ದರ್ಶನವನ್ನು, ಆ ಪಂಚಪಾಂಡವರ ಮೂರ್ತಿ ಏನಿದ್ದಾವೆ ಅಲ್ಲಿ ಗರ್ಭಗುಡಿಯಲ್ಲಿ ಆ ದರ್ಶನವನ್ನು ನಾವು ಮಾಡುವ ನೋಡಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನ, ತಿಗಳರ ಪೇಟೆ. ಐತಿಹಾಸಿಕವಾಗಿರ್ತಕ್ಕಂತಹ ಆ ಒಂದು ದೇವಸ್ಥಾನ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಇದರ ಒಂದು ದೇವಸ್ಥಾನವನ್ನು ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇದೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ನೋಡ್ಬೋದು ಆ ಗರುಡ ಗಂಬವನ್ನು ಕೂಡ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಎಲ್ಲರೂ ಕೂಡ ಬಂದು ಆ ದೇವರ ದರ್ಶನವನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ನರಸಿಂಹ ಸ್ವಾಮಿಯ ದರ್ಶನವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಈಗ ಎಲ್ಲ ತಯಾರಿಗಳು ನಡೀತಾ ಇರ್ತಕ್ಕಂಥದ್ದು. ಈ ದೇವಸ್ಥಾನವನ್ನು ಅದ್ಭುತವಾದಂತಹ ಪುಷ್ಪಾಲಂಕಾರಗಳಿಂದ ಈ ದೇವಸ್ಥಾನವನ್ನು ಶೃಂಗಾರ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಇಲ್ಲಿ ನಡೀತಾ ಇರೋದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಧರ್ಮರಾಯ ಸ್ವಾಮಿ ಮತ್ತು ಪಂಚಪಾಂಡವರೇನಿದ್ದಾರೆ ಎಲ್ಲರ ದರ್ಶನವನ್ನು ಕೂಡ ನಾವು ಒಳಭಾಗಕ್ಕೆ ಹೋಗಿ ನೋಡೋಣ. ಇಲ್ಲಿ ಚೈತ್ರ ಪೌರ್ಣಿಮೆಯ ಮಧ್ಯರಾತ್ರಿಗೆ ಆ ಕರಗ ಮಹೋತ್ಸವ ಇಲ್ಲಿಂದ ಹೊರಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಕಥೆಯನ್ನು ಸಹಿತ ನಾನು ನಿಮಗೆ ಒಳಭಾಗಕ್ಕೆ ಹೋದ ನಂತರದಲ್ಲಿ ಅದನ್ನು ಕೂಡ ವಿವರಣೆಯನ್ನು ಕೊಡ್ತೇನೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಒಳಭಾಗಕ್ಕೆ ಬಂದಿದ್ದೇವೆ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಆನೆಗಳನ್ನು ಇಲ್ಲಿ ಎರಡೂ ಭಾಗದಲ್ಲಿ ಬಂದಂಥವರೆಲ್ಲರನ್ನೂ ಕೂಡ ಈ ಆನೆಗಳು ಸ್ವಾಗತವನ್ನು ಮಾಡುವಂಥದ್ದು. ಎಷ್ಟು ಸುಂದರವಾಗಿ ಆನೆಗಳನ್ನು ಸಹಿತ ಆ ಬಣ್ಣಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಜನಗಳು ಆ ದೇವಿಯ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು. ಬ್ರಹ್ಮಾಂಡ ಪೀಠಸ್ಥಾಯೇ ಜ್ಯೋತಿರ್ಮಯೇ ವಜ್ರಾಂಗೆ ಸರ್ವಾಯುಧ ಪಾಣೆ ಸೃಷ್ಟಿಸ್ಥಿತಿ ಲಯಕಾರಿಣ್ಯೆ ಆದಿಶಕ್ತಿ ನಮೋಸ್ತುತೆ. ನಾವು ಭಾರತೀಯರು ಶಕ್ತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು.
ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಅಂತೇಳಿ ಇಲ್ಲಿ ಪಂಚ ಪಾಂಡವರು ಇಲ್ಲಿ ಒಳಗಡೆ ಸ್ಥಿತರಾಗಿ ಎಲ್ಲರನ್ನ ಅನುಗ್ರಹವನ್ನು ಮಾಡ್ತಾ ಇರುವಂಥದ್ದು. ಧರ್ಮದ ನೆಲೆಯನ್ನು ಧರ್ಮರಾಯನಲ್ಲಿ ನೋಡಬೇಕಂತೆ. ಭೀಮನನ್ನು ನೆನೆದು ಪಾಪಗಳನ್ನು ಪರಿಹರಿಸಿಕೊಳ್ಬೇಕು, ಅರ್ಜುನನನ್ನು ನೆನೆದು ಶತ್ರುಗಳನ್ನು ನಾಶಪಡಿಸಿಕೊಳ್ಬೇಕು, ನಕುಲ ಸಹದೇವರ ಸ್ಮರಣೆಯಿಂದ ಭವರೋಗಗಳು ದೂರವಾಗ್ತವೆ ಅಂಥೇಳಿ ಪಂಚಪಾಂಡವರ ದರ್ಶನದಿಂದ ಏನೆಲ್ಲ ಆಗ್ತದೆ ಅನ್ನುವಂಥದ್ದನ್ನು ನಮ್ಮ ಧರ್ಮಶಾಸ್ತ್ರದಲ್ಲಿ ಪುರಾಣದಲ್ಲಿ ಒಂದು ಬರೆದಿರ್ತಕ್ಕಂಥದ್ದು. ನಾವು ಈಗ ಒಳಭಾಗಕ್ಕೆ ಹೋಗಿ ಅಲ್ಲಿ ಆ ದೇವರ ದರ್ಶನವನ್ನು ಪಡೆಯೋಣ. ಎಲ್ಲಿ ಈ ಕರಗ ಮಹೋತ್ಸವ ಆರಂಭ ಆಯಿತು ಅಂದ ತಕ್ಷಣ ಎಲ್ಲ ಜನಗಳು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆಯುವಂಥದ್ದು. ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನದ ಒಳಭಾಗಕ್ಕೆ ನಾವು ಈಗಾಗಲೇ ಬಂದಿದ್ದೇವೆ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಇಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ನೋಡ್ಬೋದು ಅದ್ಭುತವಾಗಿರ್ತಕ್ಕಂತಹ ಅಲಂಕಾರದಿಂದ ಪಂಚ ಪಾಂಡವರು ಇಲ್ಲಿ ಶೋಭಾಯಮಾನರಾಗಿರ್ತಕ್ಕಂಥದ್ದು. ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ, ದ್ರೌಪದಿಯಾದಿಯಾಗಿ ಎಲ್ಲ ದೇವರುಗಳ ದರ್ಶನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಧರ್ಮರಾಯನ ದರ್ಶನದಿಂದ ಧರ್ಮದ ನೆಲೆಯನ್ನು ಕಂಡುಕೊಳ್ಬೇಕಂತೆ. ಭೀಮನ ದರ್ಶನದಿಂದ ಎಲ್ಲ ಪಾಪಗಳ ಪರಿಹಾರವಾಗ್ತದೆ. ಅರ್ಜುನನ ದರ್ಶನದಿಂದ ಶತ್ರುಗಳ ನಾಶವಾಗ್ತದೆ. ನಕುಲ ಸಹದೇವರ ದರ್ಶನದಿಂದ ನಮ್ಮ ಎಲ್ಲ ರೋಗಗಳು, ಸರ್ವ ರೋಗಗಳು ದೂರವಾಗ್ತವೆ ಅನ್ನುವಂತಹ ಮಾತಿದೆ. ಇಲ್ಲಿ ಆ ತಾಯಿ ದ್ರೌಪದಿ ದೇವಿ ಶಕ್ತಿ ದೇವತೆ ಇಡೀ ಬೆಂಗಳೂರಿನ ಎಲ್ಲ ಜನಗಳು ಬಂದು, ದೇಶದ ವಿದೇಶದ ಜನಗಳು ಬಂದು ಆ ದೇವಿಯ ದರ್ಶನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ಚೈತ್ರ ಪೌರ್ಣಿಮೆಯ ಮಧ್ಯರಾತ್ರಿ ಆ ಬೆಳದಿಂಗಳಲ್ಲಿ ತಾಯಿ ದ್ರೌಪದಿ ದೇವಿ ಆ ಮಲ್ಲಿಗೆಯ ಘಮದೊಂದಿಗೆ ಇಲ್ಲಿಂದ ಬಿಮ್ಮನೆ ಇಡೀ ಬೆಂಗಳೂರಿನಾದ್ಯಂತ ಸಂಚಾರವನ್ನು ಮಾಡಿ ಎಲ್ಲ ಭಕ್ತರನ್ನು ಅನುಗ್ರಹಿಸ್ತಾಳೆ. ಇಷ್ಟು ಹತ್ತಿರದಿಂದ ದರ್ಶನವನ್ನು ಮಾಡುವಂಥ ಸೌಭಾಗ್ಯ ನಮಗೆ ಲಭಿಸ್ತಾ ಇದೆ. ಎಲ್ಲ ಇಲ್ಲಿ ಅರ್ಚಕ ವೃಂದದವರು ಎಲ್ಲರೂ ಸಹಿತ ಹಗಲು ಇರುಳು 11 ದಿವಸಗಳ ಪರ್ಯಂತ ನಡೆಯುವಂಥ ಈ ಉತ್ಸವದಲ್ಲಿ ಹಗಲು ಇರುಳು ಆ ದೇವಿಯ ಸೇವೆಯಲ್ಲಿ, ಆ ದೇವರ ಸೇವೆಯಲ್ಲಿ ನಿರತರಾಗ್ತಾರೆ. ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ಬೆಂಗಳೂರಿನ ಮೂಲ ಬೆಂಗಳೂರಿನ ಎಲ್ಲ ಬೀದಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಹೋಗಿ ಅಭಯವನ್ನು ಎಲ್ಲ ಭಕ್ತರಿಗೂ ಕೊಡುವಂಥದ್ದು. ಯಾವ ತಿಮಿರಾಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಆ ಒಂದು ಬೇರೆ ಬೇರೆ ಆ ಗಣಾಚಾರಿಗಳನ್ನು, ಗಂಟೆ ಪೂಜಾರಿಗಳನ್ನು ಎಲ್ಲರನ್ನೂ ಕೂಡ ಹುಟ್ಟಾಕ್ತಾಳೆ. ವೈನಿಕುಲ ಕ್ಷತ್ರಿಯರು ಅಂತ ಹೇಳ್ತಾರೆ. ಅವರೆಲ್ಲರೂ ಸಹಿತ ಆ ತಾಯಿಯ ಜೊತೆಗೆ ಹೋಗುವಂತಹ ಪದ್ಧತಿ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು, ಐತಿಹಾಸಿಕವಾಗಿರ್ತಕ್ಕಂಥದ್ದು, ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ಬೆಂಗಳೂರು ಕರಗ ಮಹೋತ್ಸವ ಅತ್ಯಂತ ವೈಭವಯುತವಾಗಿ ನಡೀತಾ ಇದೆ. ಹೇಮಂತ್ ಕುಮಾರ್ ಇಲ್ಲಿ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಬೆಂಗಳೂರು ಕರಗ ಅಂತಂದರೆ ಅದು ವಿಶ್ವವಿಖ್ಯಾತವಾಗಿರುವಂಥದ್ದು. ಆ ಕರಗದಲ್ಲಿ ಆ ಪಂಚಪಾಂಡವರನ್ನು ನೀವು ಎಲ್ಲ ಭಕ್ತರು ಕರಗದ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ, ಆದರೆ ಪಂಚಪಾಂಡವರನ್ನು ನಿತ್ಯವೂ ಕೂಡ ನೀವು ಪೂಜೆ ಮಾಡುವಂತಹ ಕೈಂಕರ್ಯದಲ್ಲಿ ತೊಡಗಿಕೊಂಡಿರುವಂಥವ್ರು. ಈ ಕರಗದ ಹಿನ್ನೆಲೆ ಭಕ್ತರು ಬರ್ತಾ ಇರ್ತಕ್ಕಂಥದ್ದು ಏನೇನಿದೆ ಎಲ್ಲ ವಿಶೇಷತೆ ಹೇಳಿ ಸರ್. ವಿಶೇಷ ಏನಂದರೆ ಇದು ನಿಮಗೆಲ್ಲರೂ ತಿಳಿದಂತೆ ಮೈಸೂರು ದಸರಾ ಹೇಗೆ ವಿಶ್ವವಿಖ್ಯಾತ ಪ್ರಖ್ಯಾತಿಯಾಗಿದೆಯೋ ಅದೇ ಥರ ಬೆಂಗಳೂರು ಕರಗ ಅಂದರೆ ಇದು ಸುಮಾರು 800 ವರ್ಷಗಳ ಹಿಂದೆ ಗಂಗರು ಚೋಳರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ. ಗಂಗರು ಆಗ ಇದೆಲ್ಲ ಈ ಶಿಲ್ಪಿಗಳೆಲ್ಲ ಪ್ರತಿಷ್ಠಾಪನೆ ಮಾಡಿರೋದು ಗಂಗರ ಕಾಲದಲ್ಲಿ. ಇಲ್ಲಿಂದ ಮೂಲ ವಿಗ್ರಹಗಳು ಧರ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತು ಇದು ಶ್ರೀಕೃಷ್ಣ ಪರಮಾತ್ಮದು ಮೂಲ ವಿಗ್ರಹಗಳು.
ಮತ್ತು ಏನಂದರೆ ಇಲ್ಲಿ ನಮ್ಮದು 11 ದಿನ ಪೂಜೆ ಇರುತ್ತೆ. ಇಲ್ಲಿ 11 ದಿನ ನಮ್ಮ ಎಲ್ಲ ಜನಾಂಗದವರು ಮತ್ತು ನಮ್ಮ ಕುಲ ಬಾಂಧವರು ಭಾಳ ಪಾವಿತ್ರ್ಯತೆಯಿಂದ ಭಾಳ ಪವಿತ್ರವಾಗಿ ನಮ್ಮದೇ ಆದ ಆಚಾರ ವಿಚಾರಗಳು ಮತ್ತು ಸಂಪ್ರದಾಯಗಳನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವತ್ತು ನಾಳೆ ಇಲ್ಲಿ ನಮ್ಮದು ಪೇಟೆ ಕರಗ, ಬೆಂಗಳೂರು ಕರಗ, ವಿಶ್ವವಿಖ್ಯಾತ ಬೆಂಗಳೂರು ಕರಗದ ಪೇಟೆ ಕರಗ ಮತ್ತು ಬ್ರಹ್ಮರಥೋತ್ಸವ, ಅರ್ಜುನ ಮತ್ತು ದ್ರೌಪದಿ ದೇವಿನ ನಮ್ಮ ನಾವು ಸುತ್ತಮುತ್ತ ಇರೋ ಬೀದಿಗಳಲ್ಲಿ ರಾಜ ಮೆರವಣಿಗೆ ಮಾಡಿಕೊಂಡು ದ್ರೌಪದಿ ದೇವಿ ಕರಗ ನಾಳೆ ರಾತ್ರಿ 12 ಗಂಟೆಗೆ ಪ್ರಾರಂಭ ಆಗಲಿದೆ. ಮರುದಿನ ಪೋತರಾಜ ಗಾವು ಅಂತ ಗಾವು ಸಾಧಿದೆ. ಗಾವು ಆಗಿದ ತಕ್ಷಣ ಧ್ವಜಾರೋಹಣ ಮತ್ತು ಪುನಃ ಇದು ಕೊನೆಯಾಗಲಿದೆ. ಈಗ ಆ ಕರಗವನ್ನು ಹೊರಗಬೇಕಾದ್ರೆ ಅವರು ಸಾಕ್ಷಾತ್ ದ್ರೌಪದಿ ಸ್ವರೂಪ ಆಗಿರ್ತಾಳೆ ಅನ್ನತಕ್ಕಂಥದ್ದು ಎಲ್ಲರ ಭಾವನೆ. ಅವರು ಅಷ್ಟೇ ನಿಯಮ ನಿಷ್ಠೆಗಳನ್ನು ಪಾಲನೆ ಮಾಡಬೇಕು ಇಷ್ಟು ದಿವಸಗಳ ಪರ್ಯಂತ ಅನ್ನುವಂಥದ್ದು ಇರ್ತದೆ. ಜ್ಞಾನೇಂದ್ರ ಅವರು ನನಗೆ ತಿಳಿದ ಮಟ್ಟಿಗೆ 14ನೇ ಬಾರಿಗೇನೋ ಕರಗವನ್ನು ಹೊರ್ತಾ ಇರ್ತಕ್ಕಂಥದ್ದು. ಅವರ ನಿಯಮ ನಿಷ್ಠೆಗಳ ಬಗ್ಗೆ ಸರ್, ಜ್ಞಾನೇಂದ್ರ ಸ್ವಾಮಿಗಳು ನಮ್ಮ ಜನಾಂಗದ ಒಂದು ಅಮೂಲ್ಯವಾದ ಅಂಗ. ಮತ್ತು ಅವ್ರು ಏನಂದರೆ ನಮ್ಮ ಲೆಜೆಂಡ್ ಅಂತಲೇ ನಮ್ಮ ದೇವಸ್ಥಾನದಲ್ಲಿ ಅವರು ಸೃಷ್ಟಿಯಾಗಿದ್ದಾರೆ. ಇಡೀ ನಮ್ಮ ಜನಾಂಗದಲ್ಲಿ, ನಮ್ಮ ಕುಲದಲ್ಲಿ ಅವರಷ್ಟು ಹೆಚ್ಚಿನ ಬಾರಿ ಕರಗ ಹೊತ್ತವರು ಅವರೇ ಅತ್ಯಂತ ಹೆಚ್ಚು ಬಾರಿ ಕರಗ ಹೊತ್ತವರು. ಇದರದ್ದು ಮೂಲ ಏನಂದರೆ ಇದು 6 ತಿಂಗಳು ಮುಂಚೆನೇ ಇದು ಕರಗಕ್ಕೆ ಅವರ ವ್ಯಾಯಾಮದಿಂದ ಹಿಡಿದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಇದಕ್ಕೆ ತಯಾರಿ ಮಾಡ್ಕೊಳ್ತಾರೆ. ಅಂದರೆ ನಮ್ಮ ದಸರಾ ಯಾವಾಗ ಇಲ್ಲಿ ಮೈಸೂರು ದಸರಾ ಪ್ರಾರಂಭ ಆಗುತ್ತೆ, ಆ ದಸರಾದಿಂದ ಇವರು ಇಲ್ಲಿ ನಮ್ಮ ದೇವಸ್ಥಾನದಲ್ಲೇ ಇದ್ದು ಮನೆ ಸವಾಸ ಮತ್ತು ಸಂಸಾರ ಇದೆಲ್ಲ ತ್ಯಾಗ ಮಾಡಿರ್ತಾರೆ. ಬರೀ ದೇವಾಲಯದ ಆವರಣದಲ್ಲಿ ದೇವತಾ ಕಾರ್ಯಕ್ರಮಗಳು ಮತ್ತು ತಮ್ಮ ಕರಗಕ್ಕೆ ಏನು ಬೇಕೋ ತಯಾರಿಗಳಲ್ಲಿ ಅವರು ಸಲ್ಲಿನರಾಗಿರ್ತಾರೆ. ಇನ್ನೊಂದು ವಿಶೇಷ ಏನಂದರೆ ಇದು ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮದೇ ಆದ ಪೂಜೆ ಪುರಸ್ಕಾರಗಳು ಭಾಳ ಜಾಸ್ತಿ ಪೂಜೆ ಇರುತ್ತೆ ಸರ್. ಇದು 26 ಕಿಲೋಮೀಟರ್ ಸುತ್ತಮುತ್ತ ಈ ಕರಗ ಒತ್ತಿ ನಡೆಯೋದಂದರೆ 26 ಕಿಲೋಮೀಟರು. ಸುಮಾರು 800ರಿಂದ 900 ದೇವಸ್ಥಾನದಲ್ಲಿ ಪೂಜೆಗಳಿರುತ್ತೆ. ಮತ್ತು ಇದು ರಾಜಬೀದಿಗಳಲ್ಲಿ ಮತ್ತು ನಮ್ಮ ಜನಾಂಗದಲ್ಲಿ ಪ್ರತಿಯೊಂದು ಮನೆಗೆ ಇದು ಪೂಜೆ ತೊಗೊಬೇಕು. ಹಾಗಾಗಿ ಭಾಳ ಸದೃಢವಾಗಿ, ಭಾಳ ದೈಹಿಕವಾಗಿ, ಮಾನಸಿಕವಾಗಿ ಬಲಿಷ್ಠರಾಗಿದ್ದರೆ ಮಾತ್ರನೇ, ಆ ದೈವಶಕ್ತಿ ಇದ್ದರೆ ಮಾತ್ರನೇ ಈ ಕರಗ ಹೊರಲು ಸಾಧ್ಯ. ಇದೆಲ್ಲ ಅವ್ರಿಗೆ ಸಿಕ್ಕಿದೆ ಮತ್ತು ಇದೆಲ್ಲ ನಮ್ಮ ಭಾಗ್ಯ ಅಂದ್ಕೊತೀವಿ. ಸುಮಾರು 15 ವರ್ಷದಿಂದ ಅವರು ಕರಗ ಮಾಡ್ಕೊಂಡು ಬರ್ತಾಯಿದ್ದಾರೆ. 15ನೇ ವರ್ಷ ಇದು. ನೋಡಿ, ಈಗ ಅವರು ಹೇಮಂತ್ ಅವರು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದ್ರು. ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಮೂಲ ಬೆಂಗಳೂರೇನಿದೆ, ತಿಗಳರಪೇಟೆ ಆದಿಯಾಗಿ ಚಿಕ್ಕಪೇಟೆ, ಬಳೆಪೇಟೆ, 100 ಪೇಟೆಗಳಿದ್ದಾವೆ ಸುತ್ತಮುತ್ತಲು. ಎಲ್ಲ ಪೇಟೆಗಳ ಬೀದಿಗಳಲ್ಲಿ, ಗಲ್ಲಿಗಳಲ್ಲಿ ಮಧ್ಯರಾತ್ರಿಯಿಂದ ಹೊರಟು ಕರಗ ಮಹೋತ್ಸವ ಎಲ್ಲ ಬೀದಿಗಳಲ್ಲೂ ತಿರುಗಿ ಸುಮಾರು 900 ದೇವಸ್ಥಾನಗಳಲ್ಲಿ ಅವತ್ತು ಈ ಭಾಗದಲ್ಲಿ ಪೂಜೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಕರಗವನ್ನು ತಲೆ ಮೇಲೆ ಹೊತ್ತು, ಆ ಕರಗ ಅನ್ನತಕ್ಕಂತಹ ಶಬ್ದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಅದನ್ನು ಕೈಯಿಂದ ಮುಟ್ಟಬಾರ್ದು, ತಲೆ ಮೇಲೆ ಹೊತ್ತು ತಿರುಗುವಂಥದ್ದು ಅಂಥೇಳಿ 26 ಕಿಲೋಮೀಟ್ರುಗಳು ರಾತ್ರಿಯಿಂದ ಬೆಳಗ್ಗೆ ಹರಿಯುವ ತನಕ ಅವರು ಹೊತ್ಕೊಂಡಲ್ಲಿ ತಿರುಗಬೇಕಾಗ್ತದೆ. ಆ ಸಾಕ್ಷಾತ್ ದ್ರೌಪದಿ ಸ್ವರೂಪ ಆಗಿರ್ತಾಳೆ ಅಂತಕ್ಕಂಥದ್ದು ಎಲ್ಲರ ಭಾವನೆ. ಅವರು ಅದಕ್ಕೆ ಯಾವ ರೀತಿಯ ನಿಯಮ ನಿಷ್ಠೆಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಮಂತ್ ಅವರು ಈಗಾಗಲೇ ಹೇಳಿದ್ದಾರೆ. ಈ ವಹಿನಿ ಕುಲ ಕ್ಷತ್ರಿಯರೇನಿದ್ದಾರೆ ಅವರು ಈ ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಕರಗ ಮಹೋತ್ಸವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ದೇವಿಯ ಸೇವೆಯನ್ನು, ಪಂಚಪಾಂಡವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬನ್ನಿ. ಮತ್ತು ಇನ್ನೂ ವಿಶೇಷತೆ ಏನು ಅಂತಂದರೆ, ಕರಗ ಮಹೋತ್ಸವದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬೀದಿಗಳಲ್ಲೂ ಕೂಡ ಎಲ್ಲ ಅನ್ನದಾನ ನಡೆಯುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಬೆಂಗಳೂರಿನ ಮಣ್ಣಿನ ಗುಣ ಅಂತಂದರೆ ಇಲ್ಲಿ ಯಾರೂ ಕೂಡ ಹಸಿವಿನಿಂದ ಇರಬಾರ್ದು ಅಂತಕ್ಕಂಥದ್ದು. ಕೆಂಪೇಗೌಡ ಮಹಾರಾಜರು 500 ವರ್ಷಗಳ ಹಿಂದೆ ಈ ಬೆಂಗಳೂರಿಗೆ ಅಡಿಪಾಯ ಹಾಕಿದಂಥ ಸಂದರ್ಭದಲ್ಲಿ ಸಂಕಲ್ಪ ಮಾಡಿದರು. ಅದು ಇವತ್ತಿನ ತನಕ ಕೂಡ ನಡ್ಕೊಂಡು ಬರ್ತಾ ಇದೆ. ಎಲ್ಲರೂ ಕೂಡ ಕರಗ ಮಹೋತ್ಸವಕ್ಕೆ ಬಂದು ಆ ತಾಯಿಯ ದ್ರೌಪದಿಯ ದಿವ್ಯವಾಗಿರ್ತಕ್ಕಂತಹ ದರ್ಶನವನ್ನು ಪಡೆಯೋಣ.